ಸೊ ಫೈನಲಿ ಎಲ್ಲ ಮುಗೀತು ಗೈಸ್. ವಿ ಆರ್ ಹೆಡಿಂಗ್ ಹೋಮ್. 2 ಅವರ್ ಕಾದಿದ್ದೀರಿ ಗೈಸ್, ಬಟ್ ಯಾರೂ ಇದ್ದಂಗೆ ಇರಲಿಲ್ಲ ಗೈಸ್. ಅದಕ್ಕೋಸ್ಕರ ಸುಮ್ಮನೆ ಹೋಗ್ಬಿಟ್ವಿ. ಆದರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ವ್ಲಾಗ್ಸ್ ಕನ್ನಡ. ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಐ ನೋ ನಾನು ಮುಂಚೆ ಎಲ್ಲ ಪ್ರಾಪರ್ ನನ್ನ ರುಟೀನ್ನ ತೋರಿಸ್ತಾ ಇದ್ದೆ. ಸೊ ಇವಾಗೆಲ್ಲ ಬರೀ ಮೇಕಪ್ಪು ಅದು ಇದು ಓಡಾಡೋದೇ ಕೆಲಸ ಆಗಿಬಿಟ್ಟಿದೆ. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಟ್ರೈ ಮಾಡ್ತೀನಿ ಡೈಲಿ ವ್ಲಾಗ್ನ ಮಾಡೋದಕ್ಕೆ. ಹಾಗೆ ನೀವೇನಾದರೂ ಮೇಕಪ್ಗೆ ಕ್ವೈರೀಸ್ ಮಾಡಬೇಕಂತಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಿರೋ ನಂಬರ್ಗೆ ನೀವು ಮೆಸೇಜನ್ನ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು. ಸೊ ದಟ್ ನಾವು ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಡ್ತೀವಿ. ಕಣ್ಣು ಫುಲ್ ರೆಡ್ ಆಗಿಬಿಟ್ಟು. ನಂಗೆ ರೆಡ್ ಆಗ್ತದೆ. ನೈಟು ನಿದ್ದೆ ಇಲ್ಲ. ಪಾಪ ಅವರು ವಿಡಿಯೋ ಆಗಲಿ ಅಂತ. ಆಚೆ ತಗೊಂಡು ಬಿಸಿಲು ಸೊ ಫೈನಲಿ ಎಲ್ಲ ಮುಗೀತು ಗೈಸ್. ವಿ ಆರ್ ಹೆಡಿಂಗ್ ಹೋಮ್. 2 ಅವರ್ ಕಾದಿದ್ದೀರಿ ಗೈಸ್. ಮಲ್ಕೊಂಬಿಟ್ಟಿದ್ವಿ, ನಮ್ಗೇನು ಗೊತ್ತಾಗಿಲ್ಲ. ಕಾದಿದ್ದಿದ್ರೆ ಬೇಜಾರಾಗಿರ್ತಾ ಇತ್ತು, ಬಟ್ ನಾವು ಕಾದಿಲ್ಲ, ಮಲ್ಕೊಂಬಿಟ್ಟಿದ್ವಿ. ಏನು ರೋಡಾಗೆ ಮಲ್ಕೋತಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಬಾಯ್. ಮನೆಗೆ ಬಂದಮೇಲೆ ಒಂದು ಒಳ್ಳೆ ನಿದ್ದೆ ಹೋಗಿ ಆಮೇಲೆ ನಮ್ಮ ಮಮ್ಮಿ ಚಪಾತಿ ಟೊಮ್ಯಾಟೊ ಗೊಜ್ಜು ಮಾಡಿದರು. ಚಪಾತಿ ಟೊಮ್ಯಾಟೊ ಗೊಜ್ಜು ಕಾಂಬಿನೇಷನ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದು ಚಪಾತಿ ಬಂದು ನಾನು ಟೊಮ್ಯಾಟೊ ಗೊಜ್ಜು ಜೊತೆ ತಿಂದೆ, ಇನ್ನೊಂದು ಜಾಮ್ ಜೊತೆ ತಿಂದೆ. ಆಮೇಲೆ ಶುಕಿ ಅವಳ ವೀಡಿಯೋಸ್ನೆಲ್ಲ ನೋಡ್ತಾ ಇದ್ಲು ಅವತ್ತು. ಸೊ ಎಷ್ಟು ಸರಿ ಈ ವಿಡಿಯೋಸ್ನ ನೋಡಿದ್ದಾಳೆ ಅಂತಂದರೆ ಅವಳ ವೀಡಿಯೋಸ್ನ ಮಾತ್ರ ಅವಳು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನೋಡ್ತಾ ಇದ್ಲು. ಅವಳಿಗೆ ಅಷ್ಟೊಂದು ಫೋನೆಲ್ಲ ಕೊಡೋದಕ್ಕೆ ಹೋಗಲ್ಲ ನಾವು. ಅವಳು ರೀಲ್ಸ್ ಇದ್ದರೆ ಮಾತ್ರ ತೋರಿಸ್ತೀವಿ ಅಷ್ಟೇ, ತೋರಿಸ್ತೀರ ಎಲ್ಲ ಇರೋಕ್ಕಾಗಲ್ಲ. ಬಟ್ ಪಾಪ ಅವಳಿಗೂ ನೋಡಬೇಕಲ್ವ, ಅದಕ್ಕೋಸ್ಕರ ಅವಳ ಮಮ್ಮಿದು ಅವಳದು ಆ ಥರ ಇದ್ದರೆ ಮಾತ್ರ ಅವಳು ಫುಲ್ ಎಂಜಾಯ್ ಮಾಡಿಕೊಂಡು ನೋಡ್ತಾಳೆ. ಟಿ ವಿನೂ ಕೂಡ ಅಷ್ಟೊಂದೆಲ್ಲ ನೋಡೋಕೆ ಇಷ್ಟಪಡೋದಿಲ್ಲ ಅವಳು. ಈ ಥರ ಏನಾದರೂ ಇದ್ದರೆ ನೋಡ್ಬಿಟ್ಟು ಸುಮ್ಮನೆ ಆಗ್ತಾಳಷ್ಟೇ. ಇವಾಗ ನಾವು ಗೃಹ ಪ್ರವೇಶಕ್ಕೆ ಬರೋಕ್ಕಾಗಿಲ್ಲ, ಅದಕ್ಕೋಸ್ಕರ ಇವಾಗ ಬರ್ತಾಯಿದ್ದೀವಿ. ಲೇಟ್ ಎಂಟ್ರಿ ಕೊಟ್ಬಿಟ್ಟು ಹಿಂಗೆ ಮಾತಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ. ಆ್ಯಂಡ್ ಏನು ಗೊತ್ತಾ ವಿಷಯ, ನಾವು ಇಲ್ಲೇ ಟ್ಯೂಷನ್ಗೆ ಹೋಗ್ತಾ ಇದ್ದೀವಿ ಗೈಸ್. ಚಿಕ್ಕವರಿರುವಾಗ ಈ ಟ್ಯಾಂಕ್ಸ್ ಮೇಲೆಲ್ಲ ಕೂತ್ಕೊಂಡು ಟ್ಯೂಷನ್ ಮಾಡೋರು. ಪಾಪ ನಮ್ಮ ಮ್ಯಾಮು ಸಖತ್ತಾಗಿ ಮಾಡ್ತಾಯಿದ್ರು. ಆದರೆ ನಾನು ಆ್ಯಕ್ಚುಲಿ ಮಾತಾಡ್ಸ್ಕೊಂಡು ನಾವು ಹೋಗೋಣ ಅಂದ್ಕೊಂಡ್ವಿ, ಬಟ್ ಯಾರೂ ಇದ್ದಂಗೆ ಇರಲಿಲ್ಲ ಗೈಸ್. ಅದಕ್ಕೋಸ್ಕರ ಸುಮ್ಮನೆ ಹೋಗ್ಬಿಟ್ವಿ. ಆದರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು, ಚೆನ್ನಾಗಿದ್ದರು ನಮ್ಮ ಜೊತೆ ಪಾಠ ಮಾಡೋ. ಅದೆಲ್ಲ ಒಂದು ಗುಡ್ ಮೆಮೊರೀಸ್. ನಮ್ಮ ಸ್ಕೂಲ್ ಟೀಚರು ಆಗಿದ್ರು, ನನಗೆ ಇಂಗ್ಲೀಷ್ ಟೀಚರ್ ಆಗಿದ್ದರು. ಆಮೇಲೆ ಕ್ಲಾಸ್ ಟೀಚರು ಆಗಿದ್ದರು. ಇನ್ನೇಂಗೆ ಬರೋದು. ಆಮೇಲೆ ಚೆನ್ನಾಗಿ ಪಾಠ ಮಾಡೋರು. ಮೈ ರಚ್ಚು ನೋಡಿ ಚಪ್ಪಲಿಗಳಾಗ. ಆ ಸೈಡಿಂದನೇ ಬರ್ಬೇಕಾಯ್ತು ಮಾವು. ಇಲ್ಲೇ ಬಿಡ್ರಿ.
ಸರಿ ಗೈಸ್, ಇವಾಗ ಅರ್ಶಿನ ಕುಂಕುಮ ಎಲ್ಲ ತೊಗೊಂಡಿದ್ದಾಯಿತು, ಮಾತಾಡ್ಸಿದ್ದು ಕೂಡ ಆಯಿತು. ಆ್ಯಂಡ್ ಇವಾಗ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ, ಲೆಟ್ಸ್ ಗೋ. ಆ್ಯಂಡ್ ಇವತ್ತು ಆದಷ್ಟು ವೀಡಿಯೋನ ಕಂಪ್ಲೀಟ್ ಮಾಡಿಬಿಡ್ತೀನಿ. ಆ್ಯಂಡ್ ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು. ಸೊ ಮನೆ ಎಲ್ಲ ಫುಲ್ ಸೆಟ್ ಆಗಲಿ, ಆಮೇಲೆ ತೋರಿಸ್ತೀನಿ. ಇನ್ನು ಅವಳು ಅರೇಂಜ್ ಎಲ್ಲ ಮಾಡ್ಕೋಬೇಕಲ್ಲ ನಮ್ಮಕ್ಕ, ಅದಕ್ಕೋಸ್ಕರ. ಸೊ ಇಲ್ಲಿ ದೇವರೆಲ್ಲ ಕುಣಿಸ್ತಾರೆ, ತೋರಿಸ್ತೀನಿ. ಮೇನ್ ತೋರಿಸ್ತೀನಿ ಅಷ್ಟೇ, ಮೇನೆಲ್ಲ ತೋರ್ಸೋಕ್ಕಾಗಿಲ್ಲ, ಅದಕ್ಕೋಸ್ಕರ ಮಾತಾಡ್ಕೊಂಡೆ ಹೊರಗೆ. ಇಲ್ಲಿ ಫುಲ್ ಕತ್ಲು, ನಾಯಿಗಳು ಬೇರೆ ಇದ್ದಾವೆ, ಹೋಗ್ಬೇಕಾ ಸೈಡು. ಓ ನಂಗೂ ಕೇಳಿಸ್ತು ನೋಡಿ. ಇಲ್ಲಿ ತರಕಾರಿ ತಗೊಳಕ್ ಅಂದ್ಬಿಟ್ಟು ಬಂದಿದ್ದೀವಿ. ಬೇಕರಿಗೆ ಏನೋ ಬೇಕೇ ಬೇಕಂತೆ. ಸೌಳು ಬೇಕ್ರಿಯಲ್ಲಿ ಏನಾದರೂ ನೋಡಿದ್ರೆ ನೋಡಿ ಗೈಸ್, ಇದು ಇಸ್ಕೊಂಡವಳೆ. ಬರೀ ಇಂಥದ್ದೇ ಉಳಿಸ್ಕೊಳೋದು. ಬಾಯಿಲ್ಲ ಕೈ ಎತ್ತಲೆ. ಎಷ್ಟಾಯ್ತಣ್ಣ? ಸೊ ಗೈಸ್, ಇವತ್ತು ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಫ್ರೆಶ್ ಅಪ್ ಎಲ್ಲ ಹಾಗೆ ಬಂದು ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಮಮ್ಮಿ ನಂಗೆ ಇಷ್ಟ ಅಂದ್ಬಿಟ್ಟು ದೂದ್ ಪೇಡ ತಂದಿದ್ದಾರೆ. ಮೊನ್ನೆ ನಾನು ಹೇಳಿದ್ದೆ ಗೊತ್ತಾ, ನಂಗೆ ದೂದ್ ಪೇಡ ಅಂದರೆ ಇಷ್ಟ ಅಂತ. ಓಹ್, ಏನಿದು ಏನಿದು? ಬಲೆ ಒಳಗೆ ಗೈಸಿದು ಇವಳು ಶುಕಿ. ಸೊ ಎಲ್ಲ ರೆಡಿ ಮಾಡಿದ್ದೀನಿ, ದೀಪ ಹಚ್ಬೇಕಷ್ಟೇ. ಬನ್ನಿ ಗಾಯ್ಸ್, ತಿನ್ನೋಣ ಇವಾಗ. ತೆಗಿರಿ ಗಾಯ್ಸ್, ಮಾಡಿ ಗಾಯ್ಸ್. ಇನ್ನೆಂತದ್ ಬೇಕು ನೀಕ? ಏನೋ ನಾನು ಏನೋ ಅನ್ಕೊಂಡಿದ್ದೆ. ನೋಡಿ ಗಾಯ್ಸ್, ಇಂತದ ಸೋ ಯಮ್ಮಿ. ಚೆನ್ನಾಗಿಲ್ಲ? ಎಲ್ಲ ಒದ್ರಿ ಕಿತ್ತಾಕ್ಬಿಡ್ತಾಳೆ ಗೈಸ್. ನಮ್ಮ ಮನೇನೆ ಧ್ವಂಸ ಮಾಡಿರ್ತಾಳೆ. ನಮ್ಮ ಮನೆ ನೋಡಿ ಯಾವ ರೇಂಜ್ ಮಾಡಿಕ್ಕಿದ್ದಾವೆ ಅಂತ. ಅಮ್ಮಮ್ಮ ಕೂಡ ಬೇಡಗ. ಇವತ್ತೆಲ್ಲ ನಾನೇ ರೆಡಿ ಮಾಡಿರೋದು ಮನೇನ ಪೂಜೆಗೋಸ್ಕರ. ಇವಳು ನಡುವೆ ಎಂತ ಟಾರ್ಚರ್ ಗರ್ಲ್ ಆಗಿದ್ದಾಳೆ ಅಂದ್ರೆ ನೋಡಿ, ಹೆಂಗ್ ಚುಚ್ತಾವಳು. ಪೆನ್ ನೋಡ್ಕೊಂಡು ಕಾಲು ಚುಚ್ಬಿಟ್ಟಿ. ಆಮೇಲೆ ಏ ಬ್ಯಾಡ್ ಗರ್ಲ್, ಹೋಗಲ್ ದೊಡ್ಡಮ್ಮವ್ರ ಮನೆ ಕಂತೆ ಹೋಗು. ಹಾಗೆ ಇಲ್ಲಿ ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಬಾಬಾ ಬಂದ್ಬಿಟ್ಟು ನನ್ನ ಫೇವ್ರೆಟ್ ದೇವರು. ತುಂಬಾ ಚೆನ್ನಾಗಿ ಅನಿಸುತ್ತೆ ನಾನು ಬಾಬಾ ನಂಬಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ. ಒಂದು ಸರಿ ನಾವು ತುಂಬಾ ನಂಬಿಕೆ ಇಟ್ಟು ಮನಸಾರೆ ನಂಬಿಕೆ ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯದೇ ಮಾಡ್ತಾರೆ ಅಂತ ನನಗನ್ಸುತ್ತೆ. ಬಾಬಾನ ನಮ್ದಾಗಿಂದ ನನಗಂತೂ ತುಂಬಾ ಒಳ್ಳೆಯದಾಗಿದೆ. ಮಿರರ್ ನೋಡಿ ಗೈಸ್, ಯಾವ ರೇಂಜ್ ಮಾಡಿದ್ದಾಳೆ ಅಂತ. ಏನೇ ಹಂಗೆ ನೋಡ್ತಿದ್ಯಾ ಮುನ್ನ? ನಾನು ಮಮ್ಮನ, ನಾನು ಚಿಚ್ಚಿ ಅಲ್ಲ. ಅಮ್ಮಮ್ಮ ತೋರ್ಸ್ಕೊಂಬೋಗು. ರಾಮ
ಹಾಕಿದ್ದು ಹೆಂಗ್ ಆಡ್ತಾವಳಂದ್ರೆ ಗೈಸ್ ಹೊಟ್ಟೆ ಕಾಣಿಸ್ಬೇಕಂತೆ ಗೈಸ್. ಹುಡುಗಿ ಸೀರೆ ಉಟ್ಕೊಂಡ್ರೆ ಹೊಟ್ಟೆ ಕಾಣಿಸ್ಬೇಕಂತೆ. ಏನ್ ಕಾಣಿಸ್ಬೇಕೆ? ಸೀರೆ ಉಟ್ಕೊಂಡ್ರೆ. ಮುನ್ನು ಇಲ್ಲೋಡಿ, ಇಲ್ಲಾಗಿ ಒಂಚೂರು ಇಲ್ಲೋಡೆ. ಓಯ್ ಶುಕಿ, ಶುಕ್. ನಂಗ್ ಬೆನ್ನೋ ಬಂತ ಎಷ್ಟತಿ ಉಡ್ಸೋದ್ ನಿಂಕ. ಒಂದ್ ನಿಮಿಷ ಇರು. ಹಿಂಗೆ ಆಡ್ತಾ ಇರ್ತಾಳೆ ಗೈಸ್. ಬರೀ ಸೀರೆ ಉಟ್ಕೊಳೋದಂತೆ. ಏನಾದ್ರೂ ಒಂದ್ ತೀಟೆ ಮಾಡ್ತಾ ಇರ್ಬೇಕು ಹುಡ್ಗಿ. ಹೆಂಗೆ ನಮ್ ಚುಟ್ಟಮಲ್ಲಿ ಸೊಂಟ ನೋಡೆ. ನಮ್ ಚುಟ್ಟಮಲ್ಲಿ ಇದು ಸೊಂಟ ತೋರಿಸ್ತೀನಿ. ಸೂಪರ್. ಚುಟ್ಟಮಲ್ಲಿ ಮಾಡ್ತೀನಿ ಇರು. ಕೈ ಹಿಂಗಿಕ್ಕೋ. ಚುಟ್ಟಮಲ್ಲಿ ಮಾಡ್ತೀನಿ. ಕೈ ಹಿಂಗಿಕ್ಕೋ. ಫೇವ್ರೆಟ್ ಸಾಂಗ್ ಗೈಸ್ ಅದು. ಚುಟ್ಟಮಲ್ಲಿ ಚುಟ್ಟೆ ಸಂಧಿ. ಹಿಂಗೆಲ್ಲ ಸೀರೆ ಉಟ್ಕೊಂತಾಳೆ ಯಾವಾಗೂ. ಹಿಂಗೆಲ್ಲ ಆಕ್ಟಿಂಗ್ ಮಾಡ್ತಾಳೆ, ಓವರ್ ಆಕ್ಷನ್ ಮಾಡ್ತಾಳೆ ಈ ತರ ಎಲ್ಲ. ಯಾವಾಗೂ ಹಿಂಗ್ ಮಾಡಿದ್ರೆ ಫೋನ್ ಆಗಾಕ ಯಾರು ಚುಟ್ಟಮಲ್ಲಿ ಯಾರು ನಮ್ಮ ಶುಕಿ ಸಾಂಗ್ ಒಂದು ಹಿಡ್ಕೊಂಬಿಟ್ಟಿದ್ದಾಳೆ. ಮಾತೆತ್ರೆ ಚುಟ್ಟಮಲೆ ಚುಟ್ಟೆ ಸವೆ, ಚುಟ್ಟಮಲೆ ಚುಟ್ಟೆ ಸವೆ, ಇನ್ನೇನು ಬರೋದಿಲ್ಲ ಗೈಸ್. ಇದು ಒಂದು ಹೇಳ್ತಾಳೆ ಅಷ್ಟೇ. ಸೀರೆ ಎಲ್ಲ ಉಟ್ಕೊಂಡು ಫುಲ್ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ಲು. ಅವಳ ಜೊತೆ ಈ ಥರ ಇರೋದೇ ಫನ್ ಅನಿಸುತ್ತೆ. ಅವಳು ಇದ್ದವಾಗ ಫುಲ್ ಕಾಟ ಕೊಡ್ತಾಳೆ ಗೈಸ್. ಹೆಂಗೆ ಕಾಟ ಕೊಡ್ತಾಳೆ ಅಂತಂದರೆ ತುಂಬಾ ಕಾಟ ಕೊಡ್ತಾಳೆ. ನನ್ನ ಹತ್ರ ಜಾಸ್ತಿ ಓವರ್ ಮಾಡ್ತಾಳೆ. ರಶ್ಮಿ ಹತ್ರ ಎಲ್ಲ ಆ ಥರ ಮಾಡೋದಕ್ಕೆ ಹೋಗಲ್ಲ. ನನ್ನ ಹತ್ರ ತುಂಬ ಕಾಟ ಕೊಡ್ತಾಳೆ. ನನಗಂತೂ ನನಗೆ ಮಾತ್ರ ಅವಳು ಆ ಥರ ಮಾಡೋದು. ನನ್ನ ಮೇಲೆ ಹತ್ತೋದು, ಗಿಲ್ಲೋದು, ಕಚ್ಚೋದು ಆ ಥರ ಎಲ್ಲ ಮಾಡ್ತಾಳೆ ನನ್ನ ಹತ್ರ. ರಶ್ಮಿ ಮತ್ತು ಅವ್ರ ಮಮ್ಮಿ ಹತ್ರ ಎಲ್ಲ ಆ ಥರ ಮಾಡೋದಕ್ಕೆ ಹೋಗಲ್ಲ. ರಶ್ಮಿ ಅವಳು ಡ್ಯಾನ್ಸ್ ಮಾಡೋದೆಲ್ಲ ವೀಡಿಯೋ ಮಾಡ್ತಾಯಿದ್ಲು. ಅವಳಿಗೆ ಅವಳು ಏನು ವೀಡಿಯೋ ಮಾಡಿರ್ತಾಳೋ ಅದನ್ನು ತೋರಿಸ್ಬೇಕು. ಇಲ್ಲ ಅಂತಂದರೆ ಬೈಕೊತಾ ಇರ್ತಾಳೆ, ಓ ಓ ಓ ಅಂದ್ಕೊಂಡು. ಆ್ಯಂಡ್ ಇವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನೈಟ್ ಡಿನ್ನರ್ ತಿಂದೆ. ಡಿನ್ನರ್ಗೆ ಅನ್ನ ಸಾರು ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೆ ಬೇಳೆ ಸಾರು ಜೊತೆಗೆ. ನಂಗೆ ತುಂಬ ಇಷ್ಟ ಆಗುತ್ತೆ ಬೇಳೆ ಸಾರನ್ನ ಈ ಥರ ತಿನ್ನೋದಕ್ಕೆ. ಯಾರಿಗೆಲ್ಲ ಈ ಥರ ತಿನ್ನೋಕೆ ಇಷ್ಟ ಆಗುತ್ತೆ ಅಂತ ಕಾಮೆಂಟ್ ಮಾಡಿ. ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್, ಶೇರ್, ಕಾಮೆಂಟ್. ಆ್ಯಂಡ್ ನೀವು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ವಾಚ್ ಮಾಡಿ. ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಗುಡ್ ನೈಟ್.